240 ಮೀಟರ್ ಉದ್ದದ ಒಂದು ರೈಲು ಒಂದು ಕಮಾಂಡ್ 12 ಸೆಕೆಂಡ್ ಅಂತ ದಾಟ್ತೈತಿ. ಆ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಫಾರ್ಮುಲಾ ನೋಡ್ರಿ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಟ್ರೈನಿಂಗ್ ಲೆಂತ್ ಎಷ್ಟು ಕೊಟ್ಟರೆ 240 ಮೀಟರ್ ಕೊಟ್ಟರೆ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಎಷ್ಟು ಕೊಟ್ಟನ 12 ಸೆಕೆಂಡ್ ಕೊಟ್ಟನ. ಸ್ಪೀಡ್ ಈಸ್ ಈಕ್ವಲ್ ಟು 240/12 ಮಾಡಿದ್ರೆ ಎಷ್ಟಾಯ್ತು 20 ಮೀಟರ್ ಪರ್ ಸೆಕೆಂಡ್ ಬಂದೈತಿ. ಇಲ್ಲಿ ನಮ್ಗೆ ಅದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀನಿ, 20 ಇಂಟು 18/5 ಮಲ್ಟಿಪ್ಲೈ ಮಾಡ್ತೀನಿ. 5 ಒಂದೇ 5 4 25 18 4 72 ಕಿಲೋಮೀಟರ್ ಪರ್ ಅವರ್ ಆಕೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 300 ಮೀಟರ್ ಉದ್ದದ ಒಂದು ರೈಲು 200 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 25 ಸೆಕೆಂಡ್ ದಾಟುತ್ತಾ. ಹಂಗಾದ್ರೆ ಆ ರೈಲಿನ ವೇಗ ಎಷ್ಟು ಅಂತ ಕೇಳ್ಯಾರ ನೋಡಿ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಐತೆ ಅಂದ್ರೆ ಇಲ್ಲಿ ಟ್ರೈನ್ ಪಾಸ್ ಆಗತ್ತಂದ್ರ ಆ ಟ್ರೈನ್ ಎಂಡಿಗೆ ಹೋಗುತ್ತಾನು ಅದರದ್ದು ಟೋಟಲ್ ಡಿಸ್ಟೆನ್ಸ್ ಆಗೈತೆ. ಅಂದ್ರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಯ್ತು. ಇಲ್ಲಿ ಟ್ರೈನಿನ ಲೆಂತ್ ಮತ್ತು ಪ್ಲಾಟ್ಫಾರ್ಮ್ ಲೆಂತ್ ಕೂಡಿಸ್ಬೇಕು. ಟೈಮ್ ಎಷ್ಟು ಕೊಟ್ಟನ 25 ಸೆಕೆಂಡ್ ಕೊಟ್ಟನ. ಅಂದ್ರೆ ಸ್ಪೀಡ್ ಕಂಡು ಹಿಡಿಬೇಕು. 500 ಈಸ್ ಈಕ್ವಲ್ ಟು 25 ಸೆಕೆಂಡ್ ಆಯ್ತು. 25 ಒಂದೇ 25 2 50 ಆಗುತ್ತೆ. ಸ್ಪೀಡ್ ಎಷ್ಟಾಯ್ತು 20 ಮೀಟರ್ ಪರ್ ಸೆಕೆಂಡ್. ಮತ್ತು ನಾವು ಅದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ್ಕೆ 18/5 ಮಲ್ಟಿಪ್ಲೈ ಮಾಡ್ತೀವಿ. 5 4 20 ಅಂದ್ರೆ ಎಷ್ಟಾಯ್ತು 72 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಕೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 150 ಮೀಟರ್ ಮತ್ತು 250 ಮೀಟರ್ ಉದ್ದದ ಎರಡು ರೈಲುಗಳು ಕ್ರಮವಾಗಿ 54 ಕಿಲೋಮೀಟರ್ ಪರ್ ಅವರ್ ಮತ್ತು 36 ಕಿಲೋಮೀಟರ್ ಪರ್ ವೇಗದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಾಗ ಸಾಗಾಕತ್ತವ. ಅಂದ್ರೆ ಎರಡು ಅಪೋಸಿಟ್ ಡೈರೆಕ್ಷನ್ ಬರಾಕತ್ತವು. ಅವುಗಳು ಸಂಪೂರ್ಣವಾಗಿ ಒಂದೊಂದು ದಾಟಲು ಎಷ್ಟು ಸೆಕೆಂಡ್ಗಳು ಬೇಕಂದ್ರೆ ಟೈಮ್ ಎಷ್ಟು ಬೇಕಂತ ಕೇಳಿದ್ರೆ ಇವೆರಡು ಟ್ರೈನ್ ಅಪೋಸಿಟ್ ಡೈರೆಕ್ಷನ್ ಬರಾಕತ್ತಾವ. ಅಂದ್ರೆ ಇವೆರಡದ ಸ್ಪೀಡ್ ಏನ್ ಮಾಡ್ಬೇಕು ಕೂಡಿಸ್ಬೇಕಾಗತ್ತೆ. ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಒಂದ್ರದ್ದು ಎಷ್ಟೈತಿ 150 ಮೀಟರ್ ಐತಿ, ಇನ್ನೊಂದ್ರದ್ದು 250 ಮೀಟರ್ ಐತಿ. ಇಲ್ಲೇ ಸ್ಪೀಡ್ ಎಷ್ಟು ಕೊಟ್ಟನ, ಒಂದ್ರದ್ದು 54 ಕಿಲೋಮೀಟರ್ ಪರ್ ಅವರ್ ಕೊಟ್ಟನ, ಇನ್ನೊಂದು 36 ಕಿಲೋಮೀಟರ್ ಪರ್ ಅವರ್ ಕೊಟ್ಟನ. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ 5/18 ಮಲ್ಟಿಪ್ಲೈ ಮಾಡ್ತೀವಿ ಇಂಟು ಟಿ ಆಯ್ತು. ಇದೆಷ್ಟಾಗುತ್ತೆ 90 ಇಂಟು 5/18 ಇಂಟು ಟಿ. ಇದು ಟೋಟಲ್ ಎಷ್ಟಾಗುತ್ತೆ 400 ಆಗುತ್ತೆ. 18 5 90 ಇದೆಷ್ಟಾಗುತ್ತೆ 25 ಟಿ 400 ಆಗುತ್ತೆ. 25 ಒಂದೇ 25 16 ಆಗುತ್ತೆ. ಅಂದ್ರೆ ಟಿ ಎಷ್ಟಾಗುತ್ತೆ 16 ಸೆಕೆಂಡ್ ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 90 ಕಿಲೋಮೀಟರ್ ಪರ್ ಅವರ್ ಗಂಟೆ ವೇಗದಲ್ಲಿ ಸಾಗುತ್ತಿರುವ ಒಂದು ರೈಲು ಪ್ಲಾಟ್ಫಾರ್ಮ್ ನಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಯನ್ನ 8 ಸೆಕೆಂಡ್ ದಾಟತ್ತಂಗಾರ ರೈಲಿನ ಉದ್ದ ಎಷ್ಟಾಗುತ್ತೆ ಅಂತ ಕೇಳ್ರ ನೋಡ್ರಿ. ರೈಲಿನ ಉದ್ದ ಎಕ್ಸ್ ಅಂತಂದು ಅಂದ್ರೆ ಸ್ಪೀಡ್ ಎಷ್ಟು 90 ಕಿಲೋಮೀಟರ್ ಪರ್ ಅವರ್ ಕೊಟ್ಟನ. ಅಂದ್ರೆ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀನಿ 5/18 ಮಲ್ಟಿಪ್ಲೈ ಮಾಡ್ತೀನಿ. ಟೈಮ್ 8 ಸೆಕೆಂಡ್ ಕೊಟ್ಟರು. 18 ಒಂದ್ಲೆ 18 5 90 ಎಷ್ಟಾಗುತ್ತೆ ಟ್ರೈನಿನ ಲೆಂತ್ 200 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ರೈಲು ಒಂದು ಕಂಬವನ್ನು 15 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಮತ್ತು 150 ಮೀಟರ್ ಒಂದು ಪ್ಲಾಟ್ಫಾರ್ಮ್ ನ 25 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಟ್ರೈನಿನ ಲೆಂತ್ ಏನಂತ ತಗೊಂತೀನಿ ಎಕ್ಸ್ ಅಂತ ತಗೊಂತೀನಿ. ಒಬ್ಬ ಕಂಬನ ದಾಟಕ್ಕೆ ಎಷ್ಟು ಟೈಮ್ ತಗೊಂಡಿದ್ರೆ 15 ಸೆಕೆಂಡ್ ತಗೊಂಡಿದೆ. ಅಂದ್ರೆ 15 ಸೆಕೆಂಡ್ ಇಂಟು ಸ್ಪೀಡ್ ಏನಾಗುತ್ತೆ ಎಸ್ ಅಂತ ತಗೊಂತೀನಿ. ಮತ್ತ ಅದ ಒಂದು ಪ್ಲಾಟ್ಫಾರ್ಮ್ ದಾಟಕ್ಕೆ ಏನ್ ತಗೊಂತೈತಿ 25 ಸೆಕೆಂಡ್ ದಾಟೈತಿ. ಅಂದ್ರೆ 150 ಮೀಟರ್ ಪ್ಲಾಟ್ಫಾರ್ಮ್ ಲೆಂತ್ ಕೊಟ್ರ. ಅಂದ್ರೆ ಟ್ರೈನಿನ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಈಸ್ ಈಕ್ವಲ್ ಟು 25 ಸೆಕೆಂಡ್ ದಾಟಕ್ಕೆ ತಗೊಂತೈತಿ. ಅಂದ್ರೆ ಇಂಟು ಸ್ಪೀಡ್ ಕಂಡು ಹಿಡಿಬೇಕು ನಾವು. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ 15 ಸೆಕೆಂಡ್ ಕೊಟ್ಟನು. ಈ ಎಕ್ಸ್ ಇದ್ದಲ್ಲಿ 15 ಸ್ಪೀಡ್ ಪ್ಲಸ್ 150 ಈಸ್ ಈಕ್ವಲ್ ಟು 25 ಇಂಟು ಸ್ಪೀಡ್ ಆಗುತ್ತೆ. ಇಲ್ಲಿ 15 ಸ್ಪೀಡ್ ಇಸ್ಕೊಂಡು ಬಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. ಅಂದ್ರೆ 10 ಸ್ಪೀಡ್ 150 ಆಗುತ್ತೆ. ಸ್ಪೀಡ್ ಎಷ್ಟು ಬಂತು 15 ಮೀಟರ್ ಪರ್ ಸೆಕೆಂಡ್. ಮತ್ತೆ ನಮಗೆ ಏನ್ ಕೇಳ್ಯಾನ ಆ ರೈಲಿನ ಉದ್ದ ಎಷ್ಟು ಅಂತ ಕೇಳ್ಯಾರ. ರೈಲಿನ ಉದ್ದ ಏನೈತಿ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 15 ಸ್ಪೀಡ್ ಐತಿ. ಎಕ್ಸ್ ಈಸ್ ಈಕ್ವಲ್ ಟು 15 ಇಂಟು 15 ಮಾಡಿದ್ರೆ ಎಷ್ಟಾಗುತ್ತೆ 225 ಮೀಟರ್ ಟ್ರೈನಿನ ಲೆಂತ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 74 ಕಿಲೋಮೀಟರ್ ಪರ್ ಅವರ್ನಾಗ ಮತ್ತು 54 ಕಿಲೋಮೀಟರ್ ಪರ್ ಅವರ್ ವೇಗನಾಗ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿರುವ ರೈಲುಗಳಲ್ಲಿ ವೇಗವಾದ ರೈಲು ನಿಧಾನವಾದ ರೈಲನ್ನು 20 ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ದಾಟ್ತೈತಿ. ನಿಧಾನವಾದ ರೈಲಿನ ಉದ್ದ 50 ಮೀಟರ್ ಆಗಿದ್ರೆ ವೇಗವಾದ ರೈಲಿನ ಉದ್ದ ಎಷ್ಟಂತ ಕೇಳ್ಯಾರ ನೋಡ್ರಿ. ಎರಡು ಏನು ಒಂದೇ ಡೈರೆಕ್ಷನ್ ಹೊಂಟವ. ಅಂದ್ರೆ ಇಲ್ಲಿ ಸ್ಪೀಡ್ ಏನ್ ಮಾಡ್ತೀವಿ ಸ್ಪೀಡ್ ಕಳ್ಕೋಬೇಕಾಗತಿ. ಅಂದ್ರೆ ಸ್ಪೀಡ್ 2 ಮೈನಸ್ ಸ್ಪೀಡ್ 1 ಆಗುತ್ತೆ. ಇಲ್ಲಿ ಏನಾಗ್ತವೆ ಒಂದು ಟ್ರೈನಿನ ಲೆಂತ್ ಎಷ್ಟು ಕೊಟ್ಟನ 50 ಮೀಟರ್ ಕೊಟ್ಟನ. ಹಂಗಾದ್ರೆ ಇನ್ನೊಂದು ಟ್ರೈನಿನ ಲೆಂತ್ ಏನಾಗುತ್ತೆ ಎಕ್ಸ್ ಆಗುತ್ತೆ. ಇಲ್ಲಿ ನೋಡ್ರಿ ಇವೆರಡು ಸೇಮ್ ಡೈರೆಕ್ಷನ್ ಹೊಂಟವ. ಅಂದ್ರೆ 72ರಾಗ 54 ಅಂದ್ರೆ ಕಳ್ಕೋಬೇಕು. ಎಷ್ಟು ಟೈಮ್ ತೊಗೊಂಡೈತಿ 20 ಸೆಕೆಂಡ್ ತೊಗೊಂಡೈತಿ. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ ನಾ ಏನ್ ಮಾಡ್ತೀನಿ ಮಲ್ಟಿಪ್ಲೈ ಬೈ 5/18 ಮಾಡ್ತೀನಿ. ಇದೆಷ್ಟಾಗತ್ತ ಎಷ್ಟು ಬರ್ತೈತಿ 18 ಇಂಟು 5/18 ಇಂಟು 20 ಆಗುತ್ತೆ. 18 18 ಕ್ಯಾನ್ಸಲ್ 5 25 5 100 ಆಯ್ತು. ಅಂದ್ರೆ 50 ಪ್ಲಸ್ ಎಕ್ಸ್ ಐತಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ಬಂತು 50 ಮೀಟರ್ ಬಂತು. ಹಂಗಾದ್ರೆ ಇನ್ನೊಂದು ಟ್ರೈನಿನ ಲೆಂತ್ ಎಷ್ಟು 50 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 300 ಮೀಟರ್ ಉದ್ದದ ಒಂದು ರೈಲು
150 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನ 18 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಆ ರೈಲಿನ ಸ್ಪೀಡ್ ಏನಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಏನಾಗುತ್ತೆ ಟೋಟಲ್ ಈ 300 ಮೀಟರ್ ಟ್ರೈನಿಂಗ್ ಲೆಂತ್ ಮತ್ತು ಪ್ಲಾಟ್ಫಾರ್ಮ್ ಲೆಂತ್ ಕೂಡಿಸ್ಬೇಕು. ಅಂದ್ರೆ 300 ಪ್ಲಸ್ 150 ಈಸ್ ಈಕ್ವಲ್ ಟು ಸ್ಪೀಡ್ ಕಂಡು ಹಿಡಬೇಕು. ಟೈಮ್ ಎಷ್ಟು ಕೊಟ್ಟಾನ 18 ಸೆಕೆಂಡ್ ಕೊಟ್ಟಾನ. ಎಷ್ಟು ಆಯ್ತಿದ್ದು 450 ಈಸ್ ಈಕ್ವಲ್ ಟು ಎಸ್ ಇಂಟು 18 ಆಯ್ತು. ಸ್ಪೀಡ್ ಈಸ್ ಈಕ್ವಲ್ ಟು 450 ಡಿವೈಡೆಡ್ ಬೈ 18 ಆಯ್ತು. ಇದನ್ನ ಕಿಲೋಮೀಟರ್ ಪರ್ ಅವರ್ನೇ ಕೊಟ್ಟರೆ ಇಲ್ಲಿ ಅಂದ್ರೆ 18 ಬೈ 5 ಮಲ್ಟಿಪ್ಲೈ ಮಾಡ್ಬೇಕು. 18 ಕ್ಯಾನ್ಸಲ್ 5 5 9 45 ಅಂದ್ರೆ ಎಷ್ಟಾಗುತ್ತೆ 90 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ ಇದರದ್ದು ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 180 ಮೀಟರ್ ಮತ್ತೆ 220 ಮೀಟರ್ ಉದ್ದದ ಎರಡು ರೈಲುಗಳು ಕ್ರಮವಾಗಿ 54 ಕಿಲೋಮೀಟರ್ ಪರ್ ಅವರ್ ಮತ್ತೆ 72 ಕಿಲೋಮೀಟರ್ ಪರ್ ವೇಗದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಾಗ ಹೊಂಟಾವ. ಅಂದ್ರೆ ಎರಡು ಏನ್ ಮಾಡಕತ್ತಾವ ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ. ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ ಅಂದ್ರೆ ಇವೆರಡು ಸ್ಪೀಡ್ ಏನ್ ಮಾಡಿಸ್ಬೇಕು ಕೂಡಿಸ್ಬೇಕು. ಅವುಗಳ ಸಂಪೂರ್ಣವಾಗಿ ಒಂದೊಂದು ದಾಟಲು ಎಷ್ಟು ಸೆಕೆಂಡ್ಗಳು ಬೇಕಂದ್ರೆ ಟೈಮ್ ಎಷ್ಟು ಬೇಕಾಗತ್ತೆ ಅಂತ ಕೇಳೋಣ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ. ಇವೆರಡು ಡಿಸ್ಟೆನ್ಸ್ ಏನೈತಿ ಎರಡು ಟ್ರೈನಿಂಗ್ ಲೆಂತ್ ನ ಕೂಡಿಸ್ಬೇಕಾಗತ್ತೆ. ಅಂದ್ರೆ 180 ಪ್ಲಸ್ 220 ಆತ. ಇವೆರಡು ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ ಅಂದ್ರೆ ಸ್ಪೀಡ್ ಎರಡನ್ನು ಕೂಡಿಸ್ಬೇಕಂದ್ರೆ 54 ಪ್ಲಸ್ 72 ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ ಏನ್ ಮಾಡ್ತೀನಿ 5/18 ಇಂಟು ಟಿ ಕಂಡು ಹಿಡಿಬೇಕು. ನಾನು ಎಷ್ಟಾಗತ್ತೆ ಇದು 126 ಇಂಟು 5/18 ಇಂಟು ಟಿ ಆಯ್ತು. ಇದೆಷ್ಟಾಗುತ್ತೆ ಲೆಂತ್ ಟೋಟಲ್ 400 ಆಗುತ್ತೆ. 18 ಒಂದ್ಲಿ 18 ಏಳೆ ಆಯ್ತು. 35 ಟಿ ಇದೆಷ್ಟಾಗುತ್ತೆ 400 ಟಿ ಏನಾಗುತ್ತೆ 400 ಡಿವೈಡೆಡ್ ಬೈ 35 ಆಯ್ತು. ಅಂದ್ರೆ 5 ಏಳೆ 5 ಎಂಟ್ಲೆ 40 ಅಂದ್ರೆ 80 ಡಿವೈಡೆಡ್ ಬೈ 7 ಸೆಕೆಂಡ್ ಬರ್ತೈತಿ. ಅಂದ್ರೆ ಆಪ್ಷನ್ ಏನಿಲ್ಲ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ರೈಲು 6 ಕಿಲೋಮೀಟರ್ ಪರ್ ವೇಗದಲ್ಲಿ ಅದೇ ದಿಕ್ಕಿನಲ್ಲಿ ನಡೆಯುತ್ತಿರುವ ಒಬ್ಬ ವ್ಯಕ್ತಿಯನ್ನು 20 ಸೆಕೆಂಡ್ಗಳು ದಾಟ್ತೈತಿ. ಮತ್ತು ಅದೇ ವ್ಯಕ್ತಿಯನ್ನು ವಿರುದ್ಧ ದಿಕ್ಕಿನಲ್ಲಿ ನಡೆಯುವಾಗ 15 ಸೆಕೆಂಡ್ಗಳಲ್ಲಿ ದಾಟ್ತೈತಿ. ಆ ರೈಲಿನ ವೇಗ ಎಷ್ಟಂತ ಕೇಳಿದ್ರೆ ಈ 6 ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 5/3 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೇಮ್ ಡೈರೆಕ್ಷನ್ ಹೊಂಟ್ರೆ ಟ್ರೈನಿನ ಸ್ಪೀಡ್ ಮತ್ತೆ ವ್ಯಕ್ತಿ ಸ್ಪೀಡ್ ಮೈನಸ್ ಮಾಡ್ಬೇಕು. ಅಂದ್ರೆ ಎಸ್ ಮೈನಸ್ 5/3 ಆಗುತ್ತೆ. ಅದ ವ್ಯಕ್ತಿ ಅಪೋಸಿಟ್ ಡೈರೆಕ್ಷನ್ ಬರಕತ್ತಾನಂದ್ರೆ ಎಸ್ ಪ್ಲಸ್ 5/3 ಆಗುತ್ತೆ. ಅಂದ್ರೆ ಇಲ್ಲಿ ಏನಾಯ್ತು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಯ್ತು. ಡಿಸ್ಟೆನ್ಸ್ ಟ್ರೈನಿಂದ ಏನು ತೊಗೊಂತೀನಿ ಎಕ್ಸ್ ಅಂತ ತೊಗೊಂತೀನಿ. ಇಲ್ಲಿ ಸ್ಪೀಡ್ ಏನಾಗುತ್ತೆ ಸೇಮ್ ಡೈರೆಕ್ಷನ್ ಬರಕತ್ತಾರ ಅಂದ್ರೆ ಎಸ್ ಮೈನಸ್ 5/3 ಟೈಮ್ ಎಷ್ಟು ಕೊಟ್ಟಾನ ಇದ್ರದ್ದು 20 ಕೊಟ್ಟಾನ. ಅದ ವ್ಯಕ್ತಿ ಅಪೋಸಿಟ್ ಡೈರೆಕ್ಷನ್ ಬರಕತ್ತಾನ ಅಂದ್ರೆ ಎಸ್ ಪ್ಲಸ್ 5/3 ಇಂಟು 15 ಆಯ್ತು. ಈ ಎಕ್ಸ್ ಏನಾಗುತ್ತೆ ಈಕ್ವಲ್ ಆಗುತ್ತೆ. ಅಂದ್ರೆ ಏನಾಗ್ತಿದೆ ಎಸ್ ಮೈನಸ್ 5/3 ಇಂಟು 20 ಈಸ್ ಈಕ್ವಲ್ ಟು ಎಸ್ ಪ್ಲಸ್ 5/3 ಇಂಟು 15. 5 3 5 4 20 ಆಯ್ತು. 3 LCM ಆಗುತ್ತೆ. 3s ಮೈನಸ್ 5 ಡಿವೈಡೆಡ್ ಬೈ 3 ಇಂಟು 4 ಈಸ್ ಈಕ್ವಲ್ ಟು 3s ಪ್ಲಸ್ 5 ಡಿವೈಡೆಡ್ ಬೈ 3 ಇಂಟು 3 ಆಗುತ್ತೆ. ಈ 3 ಕ್ಯಾನ್ಸಲ್ ಆಗುತ್ತೆ. 4 3 12s ಮೈನಸ್ 20 ಈಸ್ ಈಕ್ವಲ್ ಟು 3 9s ಪ್ಲಸ್ 15 ಆಗುತ್ತೆ. ಈ ಮೈನಸ್ ಆ ಸೈಡ್ ಹೋದ್ರೆ ಪ್ಲಸ್ ಆಗುತ್ತೆ. ಇದೆಷ್ಟಾಯ್ತು 3s ಈಸ್ ಈಕ್ವಲ್ ಟು 35 ಆಯ್ತು. ಎಸ್ ಈಸ್ ಈಕ್ವಲ್ ಟು ಏನಾಯ್ತು 35/3 ಆಯ್ತು. ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ 18/5 3 ಒಂದ್ಲೆ 3 6 18 5 ಒಂದ್ಲೆ 5 7 35 ಎಷ್ಟಾಯ್ತು 42 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ ಸ್ಪೀಡ್ ಆಗುತ್ತೆ. ಅಂದ್ರೆ ಆ ರೈಲಿನ ಸ್ಪೀಡ್ 42 ಕಿಲೋಮೀಟರ್ ಪರ್ ಅವರ್ ಆಯ್ತು. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದೇ ಉದ್ದದ ಎರಡು ರೈಲುಗಳು ಕ್ರಮವಾಗಿ 60 ಕಿಲೋಮೀಟರ್ ಪರ್ ಅವರ್ ಮತ್ತು 90 ಕಿಲೋಮೀಟರ್ ಪರ್ ಅವರ್ ವೇಗದ ಪರಸ್ಪರ ವಿರುದ್ಧಕ್ಕೆ ಹೊಂಟವು. ಅವುಗಳು 12 ಸೆಕೆಂಡ್ಗಳಲ್ಲಿ ಒಂದನ್ನೊಂದು ಸಂಪೂರ್ಣವಾಗಿ ದಾಟ್ತಾವ. ಪ್ರತಿ ರೈಲಿನ ಉದ್ದ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಎರಡು ಟ್ರೈನಿನ ಲೆಂತ್ ಏನ್ ಕೊಟ್ಟಾನ ಸೇಮ್ ಕೊಟ್ಟಾನ. ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ. ಟೋಟಲ್ ಲೆಂತ್ ಎಷ್ಟಾಗುತ್ತೆ 2x ಆಗತ್ತೆ. ಇವೆರಡು ಏನ್ ಮಾಡಕತ್ತಾವ ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ. ಅಂದ್ರೆ ಇವೆರಡು ಸ್ಪೀಡ್ ಏನ್ ಮಾಡ್ಬೇಕು ಕೂಡಿಸ್ಬೇಕು. ಟೈಮ್ 12 ಸೆಕೆಂಡ್ ಕೊಟ್ಟಾನ. ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಟೋಟಲ್ 60 ಪ್ಲಸ್ 90 150 ಕಿಲೋಮೀಟರ್ ಪರ್ ಆಗುತ್ತೆ. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ 5/18 ಮಲ್ಟಿಪ್ಲೈ ಮಾಡ್ತೀನಿ. ಟೈಮ್ ಎಷ್ಟು ಕೊಟ್ಟಾನ 12 ಸೆಕೆಂಡ್ ಕೊಟ್ಟಾನ. 6 ಅಲ್ಲಿ 12 6 3 3 ಒಂದ್ಲಿ 350 ಎಷ್ಟಾಗುತ್ತೆ ಇಲ್ಲಿ 2x ಈಸ್ ಈಕ್ವಲ್ ಟು ಟೋಟಲ್ ಲೆಂತ್ 500 ಆಯ್ತು. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 250 ಮೀಟರ್. ಅಂದ್ರೆ ಪ್ರತಿ ಉದ್ದಿನ ಟ್ರೈನಿನ ಲೆಂತ್ ಎಷ್ಟಾಗುತ್ತೆ 250 ಮೀಟರ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದೇ ಉದ್ದದ ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಗುವಾಗ 15 ಸೆಕೆಂಡ್ಗಳಲ್ಲಿ ಒಂದನ್ನೊಂದು ದಾಟ್ತಾವ. ಅಂದ್ರೆ ಏನ್ ಮಾಡಕತ್ತಾವ ಅಪೋಸಿಟ್ ಡೈರೆಕ್ಷನ್ ಬರಾಕತ್ತಾವ. ಅಂದ್ರೆ ಒಂದಕ್ಕೊಂದು 15 ಸೆಕೆಂಡ್ ಪಾಸ್ ಹಾಕು. ಮತ್ತ ಒಂದೇ ದಿಕ್ಕಿನಲ್ಲಿ ಸಾಗುವಾಗ 75 ಸೆಕೆಂಡ್ಗಳಲ್ಲಿ ದಾಟ್ತಾವ. ಅಂದ್ರೆ ಎರಡು ಸೇಮ್ ಡೈರೆಕ್ಷನ್ ಹೋಗುವಾಗ ಟೈಮ್ ಎಷ್ಟು ತಗೊಂತೈತಿ 75 ಸೆಕೆಂಡ್ ತಗೊಂತೈತಿ. ಒಂದು ರೈಲಿನ ವೇಗ 2 ಕಿಲೋಮೀಟರ್ ಪರ್ ಅವರ್ ಆದ್ರೆ ಮತ್ತೊಂದು ರೈಲಿನ ವೇಗ ಎಷ್ಟು ಅಂತ ಕೇಳಿದ್ರೆ ಈ 72 ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಮಾಡಕ್ಕೆ ಏನ್ ಮಾಡ್ತೀನಿ 5/18 ಮಲ್ಟಿಪ್ಲೈ ಮಾಡ್ತೀನಿ. 5 14 72 ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್ ಆಕತಿ. ಇದೇನಾಗತ್ತ ಅಪೋಸಿಟ್ ಡೈರೆಕ್ಷನ್ ಹೊಂಟವ ಅಂದ್ರೆ ಈ ಟ್ರೈನ್ ಲೆಂತ್ ಮತ್ತೆ ಇನ್ನೊಂದು ಟ್ರೈನ್ ಲೆಂತ್ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು. ಅಂದ್ರೆ
20 ಪ್ಲಸ್ ಎಕ್ಸ್ ಆಗುತ್ತೆ. ಅದ ಎರಡು ಸೇಮ್ ಡೈರೆಕ್ಷನ್ ಹೊಂಟವ ಅಂದ್ರೆ ಏನ್ ಮಾಡ್ಬೇಕು, ಈ ಟ್ರೈನಿನ ಲೆಂತ್ ಜೋಡಿ ಆ ಟ್ರೈನಿನ ಲೆಂತ್ ಸ್ಪೀಡ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಅಂದ್ರೆ 20 ಮೈನಸ್ ಎಕ್ಸ್ ಆಗುತ್ತೆ. ನೋಡ್ರಿ, ಎರಡು ಟ್ರೈನಿನ ಲೆಂತ್ ಸೇಮ್ ಕೊಟ್ಟನ ಅಂದ್ರೆ 2x ಇಸ್ ಈಕ್ವಲ್ ಟು 20 ಪ್ಲಸ್ ಎಕ್ಸ್. ಅಂದ್ರೆ ಇವ್ ಏನ್ ಮಾಡಕತ್ತಾವ, ಅಪೋಸಿಟ್ ಡೈರೆಕ್ಷನ್ ಬರೋ ಟೈಮ್ ಎಷ್ಟು ಕೊಟ್ಟನ, 15 ಸೆಕೆಂಡ್ ಕೊಟ್ಟನ. ಆಮೇಲೆ 2x ಇಸ್ ಈಕ್ವಲ್ ಟು 20 ಮೈನಸ್ ಎಕ್ಸ್ ಅಂದ್ರೆ ಎರಡು ಅಪೋಸಿಟ್ ಡೈರೆಕ್ಷನ್ ಹೋಗೋ ಟೈಮ್ ಎಷ್ಟು ಕೊಟ್ಟನ, 75 ಸೆಕೆಂಡ್ ಕೊಟ್ಟನ. ಈ ಎಕ್ಸ್ 2x ಏನಾಗುತ್ತೆ, ಈಕ್ವಲ್ ಆಕತ್ತೆ. ಅಂದ್ರೆ 20 ಪ್ಲಸ್ ಎಕ್ಸ್ ಇಂಟು 15 ಇಸ್ ಈಕ್ವಲ್ ಟು 20 ಮೈನಸ್ ಎಕ್ಸ್ ಇಂಟು 75 ಆಯ್ತು. 5 15 ಒಂದ್ಲಿ 15 5ಲಿ ಆಯ್ತು. ಇದೇನಾಗುತ್ತೆ, 20 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 100 ಮೈನಸ್ 5x ಆಯ್ತು. ಇಲ್ಲಿ ಏನಾಗುತ್ತೆ, ಮೈನಸ್ 5x ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. ಅಂದ್ರೆ 6x ಇಸ್ ಈಕ್ವಲ್ ಟು 80 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 80/6 ಆಯ್ತು. ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ 18/5. 6 ಒಂದ್ಲಿ 6 3ಲಿ 18, 5 ಒಂದ್ಲಿ 5 16ಲಿ ಅಂದ್ರೆ 48 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ, ಇನ್ನೊಂದು ಟ್ರೈನಿನ ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದೇ ಉದ್ದದ ಎರಡು ರೈಲು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಗುವಾಗ ಅವುಗಳು 10 ಸೆಕೆಂಡ್ಗಳಲ್ಲಿ ಒಂದನ್ನೊಂದು ಸಂಪೂರ್ಣ ದಾಟ್ತು. ಪ್ರತಿಯೊಂದು ರೈಲಿನ ವೇಗ 72 ಕಿಲೋಮೀಟರ್ ಆಗಿದ್ರೆ ಪ್ರತಿ ರೈಲಿನ ಉದ್ದ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ ಪ್ರತಿ ಟ್ರೈನಿನ ಸ್ಪೀಡ್ ಏನೈತಿ, 72 ಕಿಲೋಮೀಟರ್ ಪರ್ ಅವರ್ ಐತಿ. ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಬರಕತ್ತ ಅಂದ್ರೆ ಎರಡರ ಸ್ಪೀಡ್ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಟ್ರೈನಿನ ಲೆಂತ್ ಎರಡರದ್ದು ಸೇಮ್ ಐತಿ. ಈಜು ಕೊಟ್ಟು 72 ಪ್ಲಸ್ 72 140 ಆಕತ್ತೆ. ಇದನ್ನ ಮೀಟರ್ ಪರ್ ಕನ್ವರ್ಟ್ ಮಾಡಕ 5/18 ಮಲ್ಟಿಪ್ಲೈ ಟೈಮ್ ಎಷ್ಟು ಕೊಟ್ಟನ, 18 ಕೊಟ್ಟನ. 18 ಎಷ್ಟಲೇ 8ಲೇ ಅಂದ್ರೆ ಎಷ್ಟಾಗತ್ತೆ, ಇದು 400 ಈಜು ಕೊಟ್ಟು 2x ಈಜು ಕೊಟ್ಟು 400 ಆಗುತ್ತೆ. x ಈಜು ಕೊಟ್ಟು ಏನಾಗುತ್ತೆ, 200 ಮೀಟರ್ ಆಗತ್ತೆ. ಪ್ರತಿ ಟ್ರೈನ್ ರೈಲಿನ ಉದ್ದ 200 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ರೈಲು 200 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನ 20 ಸೆಕೆಂಡ್ ದಾಟ್ತೈತಿ. ಮತ್ತೆ ಪ್ಲಾಟ್ಫಾರ್ಮ್ ನಲ್ಲಿ ನಿಂತಿರೋ ಒಬ್ಬ ವ್ಯಕ್ತಿಯನ್ನ 10 ಸೆಕೆಂಡ್ಗಳಲ್ಲಿ ದಾಟ್ತೈತಿ. ಆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ರೆ, ನೋಡಿ ವ್ಯಕ್ತಿ ದಾಟಕ್ಕೆ ಎಷ್ಟು ತೊಗೊಂಡೈತಿ, 10 ಸೆಕೆಂಡ್ ತೊಗೊಂಡೈತಿ. ಅಂದ್ರೆ ಟ್ರೈನಿನ ಅಂತ ಎಕ್ಸ್ ಈಜು ಕೊಟ್ಟು ಸ್ಪೀಡ್ ಏನೈತಿ, ಸ್ಪೀಡ್ ಎಸ್ ಅಂತ ತೊಗೊಂತಿ, ಟೈಮ್ ಎಷ್ಟು ಕೊಟ್ಟಾನ, 10 ಸೆಕೆಂಡ್ ಕೊಟ್ಟಾನ ವ್ಯಕ್ತಿ ದಾಟಕ. ಮತ್ತ 200 ಮೀಟರ್ ಪ್ಲಾಟ್ಫಾರ್ಮ್ ದಾಟಕ್ ನೋಡ್ರಿ, ಅಂದ್ರೆ ಟ್ರೈನಿನ ಲೆಂತ್ ಪ್ಲಸ್ 200 ಈಜು ಕೊಟ್ಟು 20 ಸೆಕೆಂಡ್ ತೊಗೊಂಡಿದೆ. ಅಂದ್ರೆ 20 ಇಂಟು ಸ್ಪೀಡ್ ಎಸ್ ಅಂತ ತೊಗೊಂತೀನಿ. ಟ್ರೈನಿನ ಸ್ಪೀಡ್ ಏನಂತ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟನ, 10s ಅಂತ ತೊಗೊಂಡಿವಿ. ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಂತ ತೊಗೊಂತೀನಿ, 10s ಪ್ಲಸ್ 200 ಈಜು ಕೊಟ್ಟು 20s ಆಯ್ತು. ಆ ಸೈಡ್ ಹೋದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಅಂದ್ರೆ 10s ಈಜು ಕೊಟ್ಟು 200 ಆಗುತ್ತೆ. ಎಸ್ ಈಜು ಕೊಟ್ಟು ಎಷ್ಟಾಗುತ್ತೆ, 20 ಮೀಟರ್ ಪರ್ ಸೆಕೆಂಡ್ ಏನಾಗುತ್ತೆ, ರೈಲಿನ ಸ್ಪೀಡ್ ಆಗುತ್ತೆ. ನಮಗೇನು ಕೇಳಿನ ರೈಲಿಂದು ಉದ್ದ ಎಷ್ಟು ಅಂತ ಕೇಳಿ. ಉದ್ದ ಏನೈತಿ, 10 ಇಂಟು ಎಸ್ ಐತಿ. 10 ಇಂಟು ಎಸ್ ವ್ಯಾಲ್ಯೂ ಎಷ್ಟು ಬಂದೈತಿ, 20 ಬಂದಿದೆ. ಅಂದ್ರೆ ಎಷ್ಟಾಗುತ್ತೆ, 200 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ರೈಲು 3 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಅದೇ ದಿಕ್ಕಿನಲ್ಲಿ ನಡೆಯುತ್ತಿರೋ ಒಬ್ಬ ವ್ಯಕ್ತಿಯನ್ನ 24 ಸೆಕೆಂಡ್ ದಾಟ್ತೈತಿ. ಮತ್ತೆ ಅದೇ ವ್ಯಕ್ತಿಯನ್ನು ವಿರುದ್ಧ ದಿಕ್ಕಿನಲ್ಲಿ ನಡೆಯುವಾಗ 16 ಸೆಕೆಂಡ್ ದಾಟ್ತೈತಿ. ಆ ರೈಲಿನ ವೇಗ ಎಷ್ಟಂತ ಕೇಳ್ಯಾರ. ಸೇಮ್ ಡೈರೆಕ್ಷನ್ ಹೊಂಟ್ರೆ ಏನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. 3 ಕಿಲೋಮೀಟರ್ ಪರ್ ಅವರ್ ಇದು ಮೀಟರ್ ಪರ್ ಸೆಕೆಂಡ್ ಮಾಡಕ್ಕೆ ಏನಾಗತ್ತೆ, 5/6 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೇಮ್ ಡೈರೆಕ್ಷನ್ ಏನ್ ಮಾಡ್ತೀನಿ, ಟ್ರೈನಿನ ಸ್ಪೀಡ್ ಮತ್ತೆ ವ್ಯಕ್ತಿ ಸ್ಪೀಡ್ ಕೂಡಿಸ್ಬೇಕು. ಅಪೋಸಿಟ್ ಡೈರೆಕ್ಷನ್ ಏನಾಗುತ್ತೆ, ವ್ಯಕ್ತಿ ಸ್ಪೀಡ್ ಟ್ರೈನಿನ ಸ್ಪೀಡ್ನಾಗ ಮೈನಸ್ ಮಾಡ್ಬೇಕು. ಇಲ್ಲಿ ಏನ್ ಕೊಟ್ರ, ಎಕ್ಸ್ ಈಜು ಕೊಟ್ಟು ಇಲ್ಲಿ ಅದೇ ದಿಕ್ಕಿನಾಗ ಹೊಂಟಿದ್ದಕ್ಕೆ ಎಷ್ಟು ಕೊಟ್ಟನ, ಎಕ್ಸ್ ಮೈನಸ್ 5/6 ಇಂಟು ಟೈಮ್ ಎಷ್ಟು ಕೊಟ್ಟನ, 24 ಸೆಕೆಂಡ್ ಕೊಟ್ಟನ. ಅದ ಅಪೋಸಿಟ್ ಡೈರೆಕ್ಷನ್ ಬರಕ್ಕೆ ಏನು ಕೊಟ್ಟನ, ಎಕ್ಸ್ ಪ್ಲಸ್ 5/6 ಇಂಟು 16 ಸೆಕೆಂಡ್ ಕೊಟ್ಟನ. ಈ ಎಕ್ಸ್ ಏನಾಗುತ್ತೆ, ಈಕ್ವಲ್ ಆಕತಿ. ಅಂದ್ರೆ ಎಕ್ಸ್ ಮೈನಸ್ 5/6 ಇಂಟು 24 ಈಜು ಕೊಟ್ಟು ಎಕ್ಸ್ ಪ್ಲಸ್ 5/6 ಇಂಟು 16 ಆಯ್ತು. ಇದು 8 3 24, 8 2 16 ಆಯ್ತು. 6 ಎಲ್ ಸಿ ಎಮ್ ಆಕತಿ. 6x ಮೈನಸ್ 5 ಇಂಟು 3 ಈಸ್ ಈಕ್ವಲ್ ಟು 6x ಪ್ಲಸ್ 5 ಇಂಟು 2 ಆಯ್ತು. 6 ಏನಾಗಿರ್ತೈತಿ, ಇಲ್ಲಿ ಕ್ಯಾನ್ಸಲ್ ಆಗಿರ್ತೈತಿ. ಆಮೇಲೆ ನೋಡ್ರಿ, ಇಲ್ಲಿ ಇದೇನಾಗುತ್ತೆ, 18x ಮೈನಸ್ 15 ಈಸ್ ಈಕ್ವಲ್ ಟು 12x ಪ್ಲಸ್ 10 ಆಯ್ತು. ಈ ಸೈಡ್ ಬಂದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಅಂದ್ರೆ 6x ಈಸ್ ಈಕ್ವಲ್ ಟು ಎಷ್ಟಾಯ್ತು, 25 ಆಯ್ತು. ಎಕ್ಸ್ ಈಸ್ ಈಕ್ವಲ್ ಟು 25/6 ಮೀಟರ್ ಪರ್ ಸೆಕೆಂಡ್ ಆಯ್ತು. ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ 18/5 ಆಯ್ತು. 6 ಒಂದ್ಲಿ 6 3ಲಿ 18, 5 ಒಂದ್ಲಿ 5 5 ಅಂದ್ರೆ ಎಷ್ಟಾಗುತ್ತೆ, 15 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ, ಟ್ರೈನಿನ ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 90 ಕಿಲೋಮೀಟರ್ ಪರ್ ಅವರ್ ಮತ್ತು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಒಂದೇ ದಿಕ್ಕಿನಾಗ ಸಾಗುತ್ತಿರುವ ಎರಡು ರೈಲುಗಳು ವೇಗವಾದ ರೈಲು ನಿಧಾನವಾದ ರೈಲನ್ನ 36 ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ದಾಟುತ್ತೈತಿ. ವೇಗವಾದ ರೈಲಿನ ಉದ್ದ 300 ಮೀಟರ್ ಆಗಿದ್ದರೆ ನಿಧಾನವಾದ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ರೆ, ಇವೆರಡು ಏನ್ ಮಾಡಕತ್ತು, ಸೇಮ್ ಡೈರೆಕ್ಷನ್ ಹೊಂಟಾವ. ಅಂದ್ರೆ ಸ್ಪೀಡ್ ಏನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಅಂದ್ರೆ ಎಷ್ಟಾಗುತ್ತೆ, 30 ಕಿಲೋಮೀಟರ್ ಪರ್ ಆಗುತ್ತೆ. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀನಿ, 5/18 ಮಲ್ಟಿಪ್ಲೈ ಮಾಡ್ತೀನಿ. ಅಂದ್ರೆ 6 3ಲಿ 18, 6 5ಲಿ 30 ಅಂದ್ರೆ ಎಷ್ಟಾಗುತ್ತೆ, 25/3 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇಲ್ಲಿ ಒಂದು ಟ್ರೈನ್ ಲೆಂತ್ ಎಕ್ಸ್ ಅಂತ ತೊಗೊಂತೀನಿ, ಇನ್ನೊಂದು ಟ್ರೈನ್ ಲೆಂತ್ 300 ಮೀಟರ್ ಕೊಟ್ಟನ. ಟೈಮ್ ಎಷ್ಟು ಕೊಟ್ಟನ, 36 ಸೆಕೆಂಡ್ ಕೊಟ್ಟನ. ಇಲ್ಲಿ
ಸ್ಪೀಡ್ ಎಷ್ಟು ಬಂದೈತಿ 25/3 ಬಂದೈತಿ. 3 ಒಂದ್ಲೆ 3 12 ಆತ. 12 × 25 ಮಾಡಿದ್ರೆ ಎಷ್ಟಾಗುತ್ತೆ 500 ಆಗುತ್ತೆ. ಎಕ್ಸ್ ಪ್ಲಸ್ 300 ಆತು. ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು 200 ಅಂದ್ರೆ 200 ಮೀಟರ್ ಬಂತು. ಅಂದ್ರೆ ಇನ್ನೊಂದು ಟ್ರೈನಿನ ಲೆಂತ್ ಎಷ್ಟಾಯ್ತು 200 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ತಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ರೈಲು ಒಂದು ಕಂಬವನ್ನು 12 ಸೆಕೆಂಡ್ಗಳಲ್ಲಿ ದಾಟುತ್ತೆ ಮತ್ತು ಒಂದು ಸೇತುವೆಯನ್ನು 32 ಸೆಕೆಂಡ್ಗಳಲ್ಲಿ ದಾಟುತ್ತೆ. ರೈಲಿನ ವೇಗ 72 ಕಿಲೋಮೀಟರ್ ಆಗಿದ್ರೆ ಸೇತುವೆ ಉದ್ದ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ಟ್ರೈನಿನ ಸ್ಪೀಡ್ ಲೆಂತ್ ಎಕ್ಸ್ ಆಗುತ್ತೆ. ಇಲ್ಲಿ ಸ್ಪೀಡ್ ಎಷ್ಟು ಕೊಟ್ಟನ ಇದ್ರದ್ದು 72 km/h ಕೊಟ್ಟನ. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ 5/18. ಟೈಮ್ 12 ಸೆಕೆಂಡ್ ಏನ್ ಮಾಡ್ತಾನೆ ಒಂದು ಕಂಬ ದಾಟಕ್ಕೆ ತೊಗೊಂತಾನ. 6 3 18, 6 2 12, ಇದು 3 2 6, 3 4 12. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ ಟ್ರೈನಿನ ಲೆಂತ್ ನಮಗೆ ಇಲ್ಲಿ 240 ಮೀಟರ್ ಆಗುತ್ತೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು 240 ಮೀಟರ್. ಟ್ರೈನಿನ ಲೆಂತ್ 240 ಮೀಟರ್ ಆಯ್ತು. ಆ ಸೇತುವೆ ಲೆಂತ್ ಕೇಳೋಣ ಅಂದ್ರೆ ಟ್ರೈನಿನ ಲೆಂತ್ ಪ್ಲಸ್ ಸೇತುವೆ ಲೆಂತ್ ಈಸ್ ಈಕ್ವಲ್ ಟು ಸ್ಪೀಡ್ ಎಷ್ಟು ಕೊಟ್ಟನ ಸ್ಪೀಡ್ 72 km/h ಕನ್ವರ್ಟ್ ಮಾಡಕ್ಕೆ 5/18. ಟೈಮ್ ಎಷ್ಟು ತೊಗೊಂಡನ 32 ಸೆಕೆಂಡ್ ತೊಗೊಂಡನ. 18 ಒಂದ್ಲಿ 18 4 72 ಆತ. ಇದೆಷ್ಟಾಗುತ್ತೆ 5 4 20, 23 640 ಆತು. ಅಂದ್ರೆ 240 ಆ ಸೈಡ್ ಹೋದ್ರೆ ಮೈನಸ್ ಆಗುತ್ತೆ. ಎಷ್ಟು ಆಗ್ತಿದೆ 400 ಮೀಟರ್ ಏನಾಗುತ್ತೆ ಆ ಸೇತುವೆ ಉದ್ದ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.